ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತ ಈ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಈ ಹೌಸ್ ಆಫ್ ಗಾಡ್ ನಿರೀಕ್ಷೆ ನುಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಏಷಾಯ 29:22 ವಚನ. ಈ ವಚನ ಹೀಗೆ ಹೇಳುತ್ತೆ: ಹೀಗಿರಲು ಅಬ್ರಹಾಮನನ್ನು ಉದ್ಧರಿಸಿದ ಯೆಹೋವನು ಯಾಕೋಬನ ಮನೆತನದ ವಿಷಯವಾಗಿ, ಯಾಕೋಬ್ಯರು ಇನ್ನೂ ನಾಚಿಕೆಗೆ ಈಡಾಗರು, ಅವರ ಮುಖವು ಇನ್ನೂ ಬಾಡದು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯರೇ, ನಾವು ಈ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವಲ್ವಾ, ದೇವರು ಆತನು ನಮ್ಮನ್ನ ನಾಚಿಕೆಗೆ ಈಡು ಮಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡೋದಾದ್ರೆ ನೋಡ್ರಿ, ಅಬ್ರಹಾಮನನ್ನ ಉದ್ಧರಿಸಿದ ದೇವರು, ಹಲ್ಲೆಲೂಯಾ, ಅಬ್ರಹಾಮನನ್ನ ಉದ್ಧರಿಸಿದ ದೇವರು ಯಾಕೋಬನ ಮನೆತನದ ವಿಷಯವಾಗಿ. ಅಂದ್ರೆ ದೇವರು ನಿನ್ನ ಮನೆತನದ ವಿಷಯವಾಗಿ, ನಿನ್ನ ಕುಟುಂಬದ ವಿಷಯವಾಗಿ, ನಿನ್ನ ಜೀವಿತದ ವಿಷಯವಾಗಿ ದೇವರು ಈ ದಿನದಲ್ಲಿ ಹೇಳ್ತಾ ಇರುವಂತ ಮಾತು: ನೀವು ಇನ್ನು ನಾಚಿಕೆಗೆ ಈಡಾಗುವುದಿಲ್ಲ, ನಿಮ್ಮ ಮುಖವು ಇನ್ನು ಬಾಡುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಮತ್ತೆ ನಾವು ನೋಡುವುದಾದರೆ ಅಬ್ರಹಾಮನ ಪರಿಸ್ಥಿತಿಯನ್ನ ನೋಡ್ರಿ. ನಿಜವಾಗಿಯೂ ಅಬ್ರಹಾಮನು ಅವನು ಮೊದಲಿದ್ದಂಥ ಅವನ ಪರಿಸ್ಥಿತಿ ಮತ್ತೆ ನಾವು ನೋಡುವಾಗ ಅವನ ಅಂತ್ಯದ ಪರಿಸ್ಥಿತಿ ಎಷ್ಟು ಒಂದು ವ್ಯತ್ಯಾಸ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅಂದ್ರೆ ಅಬ್ರಹಾಮನನ್ನ ಹೆಸರಿಟ್ಟು ಕರೆದಂಥ ದೇವರು ಅವನನ್ನ ಕೈ ಬಿಡಲಿಲ್ಲ ಪ್ರಿಯರೇ. ಅವನಿಗೂ ಕಷ್ಟ ಇತ್ತು, ಅವನಿಗೂ ಸಂತಾನ ಇರಲಿಲ್ಲ. ಈ ರೀತಿಯಾಗಿ ಮತ್ತೆ ಅವನಿದ್ದಂಥ ಅವನ ದೇಶವನ್ನೇ ಅವನು ಬಿಟ್ಟು ಬೇರೆ ದೇಶಕ್ಕೆ ಪ್ರಯಾಣ ಮಾಡಿ ಯಾವುದೇ ಒಂದು ನಿರೀಕ್ಷೆ ಇಲ್ಲ ಎಂಬುವಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದಂಥ ಅಬ್ರಹಾಮನ ಜೀವಿತವನ್ನ ಅವನು ದೇವರ ಮಾತನ್ನ ನಂಬಿ ದೇವರಿಗೆ ವಿಧೇಯನಾಗಿ ನಡೆದದ್ದರ ಮೂಲಕ ಅವನ ಜೀವಿತವನ್ನೇ ದೇವರು ಆಶೀರ್ವಾದವನ್ನ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಮತ್ತೆ ನಾವು ನೋಡೋದಾದ್ರೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ 6ನೇ ವಚನವನ್ನ ನೋಡ್ತೇವೆ. ಅಬ್ರಹಾಮನು ಯೆಹೋವನನ್ನ ನಂಬಿದನು, ಯೆಹೋವನು ಅವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಹಲ್ಲೆಲೂಯಾ. ಅಬ್ರಹಾಮನು ಯಾರನ್ನ ನಂಬಿದನಂತೆ? ದೇವರನ್ನ ನಂಬಿದನು. ದೇವರನ್ನ ನಂಬುವ ಪ್ರತಿಯೊಬ್ಬರಿಗೂ ಖಂಡಿತವಾಗಿಯೂ ಆತನು ಉದ್ಧರಿಸುವಾತನೇ ಆಗಿದ್ದಾನೆ. ಅಬ್ರಹಾಮನಲ್ಲಿ ಇದ್ದಂಥ ಅವನ ಗುಣಗಳಾದರೂ ಏನು? ಅಬ್ರಹಾಮನನ್ನ ದೇವರು ಅಷ್ಟು ಪ್ರೀತಿಯಿಂದ ಪ್ರೀತಿಸಿ ಅವನ ಸಂತಾನವನ್ನ ಹೆಚ್ಚಿಸಲಿಕ್ಕೆ ಅವನಿಗೆ ಕೊಟ್ಟಂತ ವಾಗ್ದಾನಗಳನ್ನ ನೆರವೇರಿಸುವುದಕ್ಕಾದರೂ ಅಬ್ರಹಾಮನಲ್ಲಿ ಇದ್ದಂಥ ಆ ವಿಶೇಷತೆ ಏನು ಎಂಬುದಾಗಿ ನೋಡುವಾಗ, ಅಬ್ರಹಾಮನು ಎಲ್ಲಿ ದೇವರೆಲ್ಲ ಮಾತನಾಡ್ತಾರೋ ಅಲ್ಲೆಲ್ಲ ಒಂದು ಯಜ್ಞವೇದಿಯನ್ನ ಕಟ್ಟಿ ದೇವರನ್ನ ಆರಾಧನೆ ಮಾಡ್ತಾ ಇದ್ದ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಎರಡನೇದಾಗಿ ನಾವು ನೋಡುವುದಾದ್ರೆ ಅಬ್ರಹಾಮನು ಅವನು ಏನೆಲ್ಲ ಸಂಪಾದನೆ ಮಾಡಿದ್ರು ಅದರಲ್ಲಿ 10ರಲ್ಲಿ 1 ಭಾಗವನ್ನ ದೇವರಿಗೆ ಕೊಡ್ತಾ ಇದ್ದ. ಹಲ್ಲೆಲೂಯಾ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ ಅಬ್ರಹಾಮನು ದೇವರು ಹೇಳಿದಂಥ ಮಾತನ್ನ ನಂಬಿ ನಿರೀಕ್ಷೆಯಿಂದ ಇದ್ದ. ಹಲ್ಲೆಲೂಯಾ. ಅದೇ ರೀತಿ ಈ ದಿನದಲ್ಲಿ ನಾವು ಸಹನು ದೇವರು ನಮಗೆ ಯಾವ ವಾಗ್ದಾನವನ್ನ ಕೊಟ್ಟಿದ್ದಾರೋ ಆ ವಾಗ್ದಾನಗಳನ್ನ ನಾವು ನಂಬುವುದು ತುಂಬಾ ಅವಶ್ಯಕತೆ ಇದೆ ಪ್ರಿಯರೇ. ಆ ವಾಗ್ದಾನಗಳು ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನಡೀತಾ ಇಲ್ವಲ್ಲ ಎಂಬುದಾಗಿ ನಾವು ಬೇಸತ್ತು ಮುಂದೆ ಏನೂ ಯಾವುದೇ ಒಂದು ನಿರೀಕ್ಷೆ ಇಲ್ಲ ಎಂಬುದಾಗಿ ಈಗಲೇ ನಾವು ಸೋತು ಹೋಗುವುದಾಗ್ಲಿ, ಮುಖವನ್ನ ಬಾಡಿಸಿಕೊಳ್ಳುವುದಾಗ್ಲಿ, ನಾವು ನಾಚಿಕೆಗೆ ಈಡಾದ್ವಿ ಎಂಬುದಾಗಿ ಹೇಳುವುದಾಗ್ಲಿ ಆ ರೀತಿ ನಾವು ಮಾಡಬಾರ್ದು. ಅಬ್ರಹಾಮನನ್ನ ಉದ್ಧರಿಸಿದ ದೇವರು, ಅಬ್ರಹಾಮನಿಗೆ ವಾಗ್ದಾನಗಳನ್ನ ಕೊಟ್ಟ ದೇವರು, ಆ ವಾಗ್ದಾನಗಳನ್ನ ನೆರವೇರಿಸುವುದಕ್ಕೆ ಯೆಹೋವ ದೇವರು ಶಕ್ತನಾಗಿದ್ದ. ಅದೇ ರೀತಿಯೇ ನಮ್ಮ ಜೀವಿತಗಳಲ್ಲಿ ದೇವರು ಮಾಡಿರುವ ಪ್ರತಿಯೊಂದು ವಾಗ್ದಾನಗಳನ್ನು ಆತನು ನೆರವೇರಿಸಲು ಶಕ್ತನಾಗಿದ್ದಾನೆ. ಆತನು ನಮ್ಮ ಮುಖವು ಬಾಡುವುದಕ್ಕೆ ಎಂದಿಗೂ ದೇವರು ಬಿಡೋದಿಲ್ಲ, ನಾಚಿಕೆಗೆ ಈಡಾಗುವುದಕ್ಕೆ ಎಂದಿಗೂ ಬಿಡೋದಿಲ್ಲ. ನೀವು ದೇವರನ್ನ ನಂಬುವುದಾದ್ರೆ ಯೇಸು ಸ್ವಾಮಿಯ ಬಳಿ ಬಂದು, ದೇವರೇ ಈ ರೀತಿಯಾಗಿ ನೀವು ನಮ್ಮ ಜೀವಿತಗಳನ್ನ
ಆಶೀರ್ವಾದ ಮಾಡುತ್ತೇವೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಲ್ಲ, ಈ ವಾಗ್ದಾನಗಳನ್ನು ನಾವು ನಂಬಿದ್ದೇವೆ ಎಂಬುದಾಗಿ ನೀವು ಆತನ ಬಳಿ ಒಂದು ಮಾತು ನೀವು ಹೇಳ್ರಿ, ಆತನ ಮುಂದೆ ಅರಿಕೆ ಮಾಡ್ರಿ. ಹೌದಪ್ಪ, ನೀನು ವಾಗ್ದಾನಗಳನ್ನು ಮಾಡಿರುವ ದೇವರು, ನೀನು ವಾಗ್ದಾನಗಳನ್ನು ಪೂರೈಸಲು ನೀನು ನಂಬಿಗಸ್ತನು ಎಂಬುದಾಗಿ ನಾವು ಹೇಳುವುದಾದರೆ ಆತನು ಖಂಡಿತವಾಗಿಯೂ ಪ್ರಿಯರೇ ನಮ್ಮ ಎಲ್ಲ ಒಂದು ಕಾರ್ಯಗಳನ್ನು, ವಾಗ್ದಾನಗಳನ್ನು ನೆರವೇರಿಸಿ ನಮ್ಮನ್ನು ಆಶೀರ್ವಾದ ಪೂರ್ಣವಾಗಿ ಆತನು ಮಾಡುವ ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಾಗ್ದಾನವನ್ನು ಹಿಡಿದುಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ರಾಜನೇ. ಈ ದಿನದಲ್ಲಿ ಅಪ್ಪ ಕರ್ತನೆ, ಅಪ್ಪ ಯಾಕೊಬ್ಬರು ಇನ್ನು ನಾಚಿಕೆಗೆ ಈಡಾಗರು, ಅವರ ಮುಖವು ಎಂದಿಗೂ ಬಾಡದೆಂಬುದಾಗಿ ವಾಗ್ದಾನ ಮಾಡಿರುವ ದೇವರೇ, ಹೌದು ಸ್ವಾಮಿ, ನಮ್ಮ ಮುಖವು ಎಂದಿಗೂ ಬಾಡುವುದು ನಿಮಗೆ ಇಷ್ಟ ಇಲ್ಲ ಸ್ವಾಮಿ. ನಾವು ನಾಚಿಕೆಗೆ ಈಡಾಗುವುದು ನಿಮಗೆ ಇಷ್ಟ ಇಲ್ಲ ಸ್ವಾಮಿ. ಯಾರೆಲ್ಲ ಈ ದಿನದಲ್ಲಿ ದೇವರೇ ಪ್ರಾರ್ಥನೆ ಮಾಡ್ತಿದ್ದಾರೋ ಅವ್ರು ಹಾದು ಹೋಗುವಂಥ ಪರಿಸ್ಥಿತಿಗಳೇ, ನಮ್ಮಲ್ಲಿ ಇಷ್ಟು ಅನೇಕ ಕಷ್ಟಗಳಿದೆ, ಇದನ್ನು ನನ್ನ ಸಹಿಸಲು ಆಗುತ್ತಾ ಇಲ್ಲ. ಆದ್ರೆ ಅಪ್ಪ ನಿನ್ನ ಧೈರ್ಯದ ಮಾತು ಅವರನ್ನ ದೇವರೇ ಅಪ್ಪ ಇಗೋ ಕರ್ತನೆ ಆಶೀರ್ವಾದ ಪೂರ್ಣರಾಗಿ ಮಾಡಲಿ ಸ್ವಾಮಿ. ಎಂದಿಗೂ ನಾಚಿಕೆಗೆ ಈಡಾಗದ ಹಾಗೆ ದೇವರೇ ನೀನು ಅಪ್ಪ ಉದ್ಧರಿಸುವ ದೇವರು ನೀವು ಆಗಿದ್ದೀರಿ. ಅದಕ್ಕಾಗಿ ಸ್ತೋತ್ರವಾಗಲಿ ಅಪ್ಪ. ಈ ವಾಗ್ದಾನವನ್ನು ನಂಬಿ ದೇವರೇ ನಾವು ದೇವರೇ ಜೀವಿಸುವಂಥ ಕೃಪೆ ನೀವು ಅನುಗ್ರಹ ಮಾಡ್ರಿ ದೇವರೇ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ యేసయ్య ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಪ್ರೇಸ್ ದಿ ಲಾರ್ಡ್ ಪ್ರಿಯರೇ, ಈ ವಾಕ್ಯ ಸಂದೇಶವು ಪ್ರತಿಯೊಬ್ಬರಿಗೂ ತಲುಪುವ ಹಾಗೆ ಇದನ್ನು ನೀವು ಶೇರ್ ಮಾಡಬೇಕಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಪ್ರೇಸ್ ದಿ ಲಾರ್ಡ್.